ಸಾರಿಗೆ ನೌಕರರು ವರ್ಸಸ್ ಸರ್ಕಾರದ ಮೆಗಾ ಫೈಟ್ಗೆ ವೇದಿಕೆ ಸಜ್ಜಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ಸಾರಿಗೆ ನೌಕರರು ಮೇ 20ನೇ ತಾರೀಕಿಂದ ನಾವು ರೋಡ್ಗೆ ಬಸ್ಸನ್ನು ಇಳಿಸಲ್ಲ ಅಂತಿದ್ದಾರೆ. ಹಾಗಾದ್ರೆ ಭಾರಿ ಪ್ರಾಬ್ಲಮ್ಗೆ ಒಳಗಾಗ್ತಾರೆ ಸಾರ್ವಜನಿಕರು. ಮುಷ್ಕರದಿಂದ ಆಗುವ ಎಲ್ಲ ಅನಾಹುತಗಳಿಗೆ ಸರ್ಕಾರನೇ ಹೊಣೆ ಅಂತ ಎಚ್ಚರಿಕೆ ಕೊಡೋ ಕೆಲಸವನ್ನ ಕೂಡ ಸಾರಿಗೆ ನೌಕರರು ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಮತ್ತೆ ನೀವೀಗಲೇ ಕರೆದು ನಮ್ಮನ್ನು ಮಾತಾಡಿಸಿ, ಇಲ್ಲ ಅಂದ್ರೆ ನಮ್ಮ ದಾರಿ ನಮಗೆ ಗೊತ್ತು ಅನ್ನೋ ದಾಟಿಯಲ್ಲಿ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಬಟ್ ಸರ್ಕಾರ ಸೈಲೆಂಟ್ ಆಗಿದೆ. ಸಿಎಂ ಕೂಡ ರಿಯಾಕ್ಟ್ ಮಾಡ್ತಾ ಇಲ್ಲ. ಸಾರಿಗೆ ಸಚಿವರು ಕೂಡ ಸೈಲೆಂಟ್ ಆಗಿದ್ದಾರೆ. ಸರ್ಕಾರ ಮಾತುಕತೆಗೆ ಬಾರದೇ ಇದ್ರೆ ನಾವು ಮುಷ್ಕರವನ್ನ ಯಾವುದೇ ಕಾರಣಕ್ಕೂ ವಾಪಸ್ ಪಡೆಯಲ್ಲ ಅಂತಿದ್ದಾರೆ. ಸಿಎಂ ಮತ್ತು ಸಾರಿಗೆ ಸಚಿವರು ಮೌನಕ್ಕೆ ಶರಣಾಗಿರೋದ್ರ ಹಿನ್ನೆಲೆ ಏನು ಅನ್ನೋದು ಪ್ರಶ್ನೆ. ಅಂದರೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ, ಏನು ವಾಗ್ದಾನ ಕೊಟ್ಟರು ಕೂಡ ಅದು ನಮಗೆ ಮುಳುವಾಗುತ್ತೆ ಅನ್ನೋ ಧೋರಣೆನ, ಅಥವಾ ಈ ಕಷ್ಟದ ಪರಿಸ್ಥಿತಿಯನ್ನು 12.5% ಹೈಕ್ ಮಾಡಿದ್ದೀವಲ್ಲ ಇನ್ನೇನು ಅನ್ನೋ ಧೋರಣೆನ ಗೊತ್ತಿಲ್ಲ. ನಾಳೆ ಅಂತೂ ಕಾರ್ಮಿಕ ಇಲಾಖೆಯಿಂದ ಒಂದು ಸಂಧಾನ ಸಭೆಯಂತೂ ನಡೀತಾ ಇದೆ. ಸಾರಿಗೆ ನಿಗಮಗಳ MD, ಸಂಘಟನೆಯ ಮುಖಂಡರು ಭಾಗಿಯಾಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬೇಡಿಕೆಗೆ ಸರ್ಕಾರ ಒಪ್ಪಿದ್ರಷ್ಟೇ ಮುಷ್ಕರವನ್ನ ನಾವು ವಾಪಸ್ ಪಡಿತೀವಿ, ಇಲ್ಲಾಂದ್ರೆ ನಾಳೆ ಡಿಸೈಡ್ ಆಗ್ಬಿಡುತ್ತೆ ಮುಷ್ಕರದ ಸ್ವರೂಪ, ವ್ಯಾಪ್ತಿ ಹೇಗಿರಬೇಕು ಅಂತ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ, ಹಠ ಹಿಡಿತಾ ಇದ್ದಾರೆ. ಸೊ ಹಠ ಹಿಡಿದಿರುವಂತಹ ಸಾರಿಗೆ ನೌಕರರು ಒಂದು ಕಡೆಗೆ, ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸ್ತಾ ಇರುವ ಸರ್ಕಾರ ಇನ್ನೊಂದು ಕಡೆಗೆ, ಇವರಿಬ್ಬರ ಹಗ್ಗ ಜಗ್ಗಾಟದಲ್ಲಿ ಸಾರ್ವಜನಿಕರು ಮತ್ತೊಮ್ಮೆ ಬಳಲಬೇಕಾಗತ್ತಾ ಅನ್ನೋದು ಪ್ರಶ್ನೆ. ಸೊ ಸಾರಿಗೆ ಸಂಘಟನೆಗಳ ಬೇಡಿಕೆ ಏನು ಅನ್ನೋದನ್ನ ನೋಡ್ಬಿಡೋಣ. 1/1/2024ರಿಂದ ವೇತನ ಪರಿಷ್ಕರಣೆಗೆ ಪಟ್ಟು ಹಿಡಿತಾ ಇದ್ದಾರೆ. ಅಂದರೆ ಬಾಕಿ ಇರೋ ಅರಿಯರ್ಸನ್ನು 2 ವರ್ಷದ ಅರಿಯರ್ಸ್ ಬೇಕು ನಮಗೆ ಅಂತ ಕೇಳ್ತಿದ್ದಾರೆ. ಜೊತೆಗೆ 25% ವೇತನ ಹೆಚ್ಚಳ ಆಗಬೇಕು ಅಂತ ಸರ್ಕಾರ ಪ್ರಸ್ತಾಪ ಮಾಡಿರೋದು 12.5%, ಸರ್ಕಾರ ಹೇಳಿರೋದು 12.5%, ಬಟ್ ಇನ್ನೂ 12.5% ಜಾಸ್ತಿ ಹೈಕ್ ಬೇಕು ಅಂತ ಕೇಳ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ರಾಘು ನೇರ ಸಂಪರ್ಕದಲ್ಲಿ. ರಾಘು, ಈಗ ಸರ್ಕಾರ ಮತ್ತು ಸಾರಿಗೆ ನೌಕರರ ನಡುವೆ ನೀ ಕೊಡೆ ನಾ ಬಿಡೆ ಅನ್ನೋ ಸನ್ನಿವೇಶ ಇವತ್ತು ತನಕ ಇದೆ. ನಾಳೆ ರಾಜಿ ಸಂಧಾನದ ಮಂತ್ರ ಏನು ಸರ್ಕಾರದ್ದು? ಹೆಂಗೆ ಒಪ್ಪಿಸ್ಬೇಕು ಅಂತ ತಯಾರಿ ಮಾಡ್ಕೊಳ್ತಿದ್ದಾರೆ? ಮಮತಾ, ನಾಳೆ ನಡೆಯುವಂಥ ಸಂಧಾನ ಸಭೆ ಏನಿದೆ ಅದು ನಿಯಮಾನುಸಾರವಾಗಿ ಪ್ರತಿ ಬಾರಿ ಯಾವುದೇ ಸಂಘಟನೆಗಳು ಕೂಡ ಈ ರೀತಿಯಾದಂಥ ಮುಷ್ಕರಗಳಿಗೆ ಕರೆ ಕೊಟ್ಟಂತಹ ಸಂದರ್ಭಗಳಲ್ಲಿ ಕಾರ್ಮಿಕ ಇಲಾಖೆಯ ಮುಖಾಂತರವಾಗಿ ಸಂಧಾನ ಸಭೆ ಮಾಡುವಂಥದ್ದು ನಿಯಮ. ಸೊ ಅದರಂತೆ ನಾಳೆ ಆಗ್ತಾ ಇದೆ. ಈ ಸಭೆಯಲ್ಲಿ ಪ್ರಮುಖವಾಗಿ ಯಾರೆಲ್ಲ ಪ್ರತಿಭಟನೆಗೆ ಬೆಂಬಲವನ್ನು ಕೊಟ್ಟಿರುವಂಥ ಮುಖಂಡರು ಯಾರಿದ್ದಾರೆ, ಆ ಮುಖಂಡರು ಜೊತೆಗೆ ಸಾರಿಗೆ 4 ನಿಗಮಗಳ MDಗಳೇನಿದ್ದಾರೆ ಅವರನ್ನ ಕಾರ್ಮಿಕ ಇಲಾಖೆ ಕರೆಸುತ್ತೆ. ಅವರಿಬ್ಬರ ನಡುವೆ ಮಾತುಕತೆಯನ್ನು ಮಾಡಿ ಸಂಧಾನ ಮಾಡುವಂಥ ಪ್ರಯತ್ನಗಳನ್ನು ಮಾಡುತ್ತೆ. ಬಟ್ ಬಹಳ ಕ್ಲಿಯರ್ ಆಗಿದೆ, ಸಾರಿಗೆ ನೌಕರರು ಹೇಳುವಂಥ ಪ್ರಕಾರವಾಗಿ ನಮ್ಮ ಬೇಡಿಕೆ ಈಡೇರಿದ್ರಷ್ಟೇ ನಾವು ಸರ್ಕಾರದ ಮಾತನ್ನು ಕೇಳ್ತೇವೆ, ಸರ್ಕಾರದ ನಿರ್ಧಾರಗಳನ್ನು ಒಪ್ತೇವೆ ಎನ್ನುವಂಥದ್ದು ಈಗಾಗಲೇ ಸಾರಿಗೆ ನೌಕರರು ಸರ್ಕಾರಕ್ಕೆ ತಮ್ಮ ನಿಲುವನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ. ಬಟ್ ಸರ್ಕಾರ ಯಾಕೋ ತನ್ನ ನಿಲುವನ್ನು ಬದಲಾಯಿಸುವ ಹಾಗೆ ಕಾಣ್ತಾ ಇಲ್ಲ. ಈಗ ಮಾಡಿರುವಂಥ ಆದೇಶ ಏನಿದೆ ಅದಕ್ಕೆ ಸ್ಟಿಕ್ ಆನ್ ಆದ ಹಾಗೆ ಕಾಣ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ನಡುವೆ ಈಗ ನಾವು ಯಾವುದೇ ಕಾರಣಕ್ಕೂ ಕೂಡ ಹೆಚ್ಚುವರಿಯಾಗಿ ಕೇಳ್ತಾ ಇರುವಂಥದ್ದೇನಿದೆ ಅದನ್ನು ಕೊಡುವಂಥ ಪರಿಸ್ಥಿತಿಯಲ್ಲಿಲ್ಲ. ಸೊ ಆ ಕಾರಣಕ್ಕಾಗಿ ಬೇರೆ ಆಯ್ಕೆಗಳಿಲ್ಲ ಅನ್ನುವಂಥದ್ದು ಸದ್ಯ ಬಹಳ ಪ್ರಮುಖವಾಗಿ ಈಗ ಸರ್ಕಾರ ಹೇಳ್ತಾ ಇರುವಂಥದ್ದು. ಇದೇ ಕಾರಣಕ್ಕಾಗಿ ಈಗ ನಾ ಕೊಡೆ ನೀ ಬಿಡೆ ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾಳೆ ಸಭೆಯಲ್ಲೂ ಕೂಡ ಬಹಳ ಕ್ಲಿಯರ್ ಆಗಿದೆ, ಸರ್ಕಾರ ಒಪ್ಪಿದ್ರಷ್ಟೇ ನಾವು ವಾಪಸ್ ಪಡೆದುಕೊಳ್ತೇವೆ ಎನ್ನುವಂಥ ವಿಚಾರವನ್ನು ಈಗಾಗಲೇ ಸಾರಿಗೆ ನೌಕರರು ಹೇಳಿರುವಂಥ ಕಾರಣಕ್ಕಾಗಿ ಸಭೆಯಲ್ಲೂ ಕೂಡ ಇದು ಪ್ರಸ್ತಾಪ ಆಗುತ್ತೆ. ಮನವೊಲಿಕೆ ಮಾಡುವಂಥ ಪ್ರಯತ್ನಗಳನ್ನು ಕಾರ್ಮಿಕ ಇಲಾಖೆ ಪ್ರಮುಖರು ಕೂಡ ಮಾಡ್ತಾರೆ. ಅದೇ ರೀತಿ MDಗಳು ಕೂಡ 4 ನಿಗಮಗಳ MDಗಳು ಕೂಡ ಮುಖಂಡರನ್ನ ಮನವೊಲಿಸುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಬಟ್ ನಾಳೆ ಏನಾದರೂ ಒಂದು ಹಂತದಲ್ಲಿ ಮತ್ತೆ ಸರ್ಕಾರದ ಜೊತೆಗೆ ಮಾತುಕತೆ ಮಾಡುವಂತಹ ನಿಟ್ಟಿನಲ್ಲೇನಾದರೂ ಆಹ್ವಾನವನ್ನು ಕೊಡ್ತಾರೆ ಅನ್ನೋಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಯಾಕಂದ್ರೆ ಈ ಹಿಂದೆ ಸಾರಿಗೆ ಸಚಿವರು ಬಹಳ ಕ್ಲಿಯರ್ ಆಗಿ ಹೇಳಿದ್ರು, ಇನ್ನು ಯಾವುದೇ ರೀತಿಯಾದಂಥ ಮೀಟಿಂಗ್ಗಳು ಇರೋದಿಲ್ಲ, CM ಯಾವ ಘೋಷಣೆಯನ್ನು ಮಾಡ್ತಾರೆ, ಯಾವ ಆದೇಶವನ್ನು ಹೊರಡಿಸ್ತಾರೆ ಅದೇ ಫೈನಲ್ ಅನ್ನುವಂಥದ್ದನ್ನ ಹೇಳಿದ್ರು. ಬಟ್ ನಾಳೆ ಏನಾದರೂ ಮತ್ತೆ ಆಹ್ವಾನ ಕೊಡ್ತಾರೆ ಅನ್ನೋಂಥದ್ದನ್ನ ಕಾದು ನೋಡಬೇಕಿದೆ. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಸರ್ಕಾರ ತಗೊಳ್ಳುವಂತಹ ನಿರ್ಧಾರ, ಕಾಲ್ ಏನು ತಗೊಳುತ್ತೆ ಅನ್ನೋದ್ರ ಮೇಲೆ ಈ ಪ್ರೊಟೆಸ್ಟ್ನ ಭವಿಷ್ಯ ನಿರ್ಧಾರ ಆಗಿದೆ. ಹೈಕ್ ನಮಗೆ ತೃಪ್ತಿ ಆಗಿಲ್ಲ ಅಂತ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ. ಸಾರಿಗೆ ನೌಕರರನ್ನು ಮತ್ತಷ್ಟು ಪ್ಯಾಸಿಫೈ ಮಾಡ್ತಾರಾ ನೋಡಬೇಕು.